ಎಲ್ಲರಿಗೂ ನಮಸ್ಕಾರ. ನಾನ್ HK ಭಾಗದ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳ ನೇಮಕಾತಿ 2026 ಮೇ 10ರಂದು ನಡೆದಿದೆ. ಇದರಲ್ಲಿ ಬಂದಿರುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇಲ್ಲಿ ವಿಶ್ಲೇಷಣೆ ಮಾಡೋಣ. ಒಂದನೇದು, ಮೇಣದ ಬತ್ತಿ ತಯಾರಿಸಲು ಯಾವ 2 ಘಟಕಗಳನ್ನು ಸೇರಿಸಲಾಗುತ್ತದೆ? ಆಪ್ಷನ್ ಎ ಜೇನಿನ ಮೇಣ, ಆಪ್ಷನ್ ಬಿ ಸ್ಟಿಯರಿಕ್ ಮೇಣ, ಆಪ್ಷನ್ ಸಿ ಕೊಬ್ಬಿನ ಆಮ್ಲಗಳು, ಆಪ್ಷನ್ ಡಿ ಪ್ಯಾರಾಫಿನ್ ವ್ಯಾಕ್ಸ್ ಅಂತೇಳಿ. ಇದು ಉತ್ತರ ಬಿ ಮತ್ತು ಡಿ ಆಗಿದೆ. ಎರಡನೇದು, ಕೊಲಿಜಿಯಂ ಪದ್ಧತಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ನ್ಯಾಯಾಂಗ ವಿಮರ್ಶೆ, ಆಪ್ಷನ್ ಬಿ ನ್ಯಾಯಾಂಗ ನೇಮಕಾತಿ, ಆಪ್ಷನ್ ಸಿ ನ್ಯಾಯಾಂಗ ಕ್ರಿಯಾಶೀಲತೆ, ಆಪ್ಷನ್ ಡಿ ನ್ಯಾಯಾಂಗ ಅಧಿಕಾರಿಗಳು ಅಂತೇಳಿ. ಆಪ್ಷನ್ ಬಿ ನ್ಯಾಯಾಂಗ ನೇಮಕಾತಿ ಉತ್ತರವಾಗಿದೆ. ಅಂದರೆ ನ್ಯಾಯಾಲಯಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳನ್ನು ನೇಮಕ ಮಾಡಲು ಕೊಲಿಜಿಯಂ ಪದ್ಧತಿಯ ಮೂಲಕ ನೇಮಕಾತಿಯನ್ನು ಮಾಡ್ತಾರೆ. ಇನ್ನು ಸಂವಿಧಾನದ 97ನೇ ತಿದ್ದುಪಡಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ವಂದನಾ ಮಸೂದೆ, ಆಪ್ಷನ್ ಬಿ ಸಹಕಾರ ಸಂಘಗಳು, ಆಪ್ಷನ್ ಸಿ ಸರಕು ಮತ್ತು ಸೇವಾ ತೆರಿಗೆ, ಆಪ್ಷನ್ ಡಿ ಅಧಿಕೃತ ಭಾಷೆಗಳು ಅಂತೇಳಿ. ಇದರಲ್ಲಿ ಉತ್ತರ ಆಪ್ಷನ್ ಬಿ ಸಹಕಾರಿ ಸಂಘಗಳು ಅಂತೇಳಿ. ಹಾಗಾದರೆ ನಾರಿ ವಂದನ್ ಮಸೂದೆ ಯಾವುದಕ್ಕೆ ಸಂಬಂಧಿಸಿದೆ? ನಾರಿ ವಂದನ್ ಮಸೂದೆ ಏನನ್ನು ಹೇಳುತ್ತದೆ ಅಂತೇಳಿ ನಾವು ನೋಡಬೇಕಾದ್ರೆ, ಇದು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡಬೇಕು ಅಂಥೇಳಿ ನಾರಿ ವಂದನ್ ಮಸೂದೆ ಹೇಳ್ತದೆ. ಇದು ಎಷ್ಟನೇ ತಿದ್ದುಪಡಿ ಮೂಲಕ ನಾರಿ ವಂದನ್ ಮಸೂದೆಯನ್ನು ಮಾಡಲಾಯಿತು ಅಂದರೆ 106ನೇ ತಿದ್ದುಪಡಿ ಮೂಲಕ ಇದನ್ನು ಜಾರಿಗೆ ತರಲಾಗುತ್ತದೆ. ಇನ್ನು ಸರಕು ಮತ್ತು ಸೇವಾ ತೆರಿಗೆ ಎಷ್ಟನೇ ತಿದ್ದುಪಡಿ ಅಂತಂದ್ರೆ 101ನೇ ತಿದ್ದುಪಡಿ ಮೂಲಕ ಇದನ್ನು ಜಾರಿಗೆ ತೊಗೊಂಬರ್ತಾರೆ. ಅಂದರೆ GSTಯನ್ನು ಜಾರಿಗೆ ತೊಗೊಂಬರ್ತಾರೆ. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂಥೇಳಿ. ಇನ್ನೊಂದು ಅಧಿಕೃತ ಭಾಷೆಗಳು ಇದು ಯಾವ ತಿದ್ದುಪಡಿ ಮೂಲಕ ಇದನ್ನು ತೊಗೊಂಡು ಬಂದಿಲ್ಲ. ಇದು ಮೂಲ ಸಂವಿಧಾನದಲ್ಲಿಯೇ ಇದೆ. ಇದರ ಅನುಸೂಚಿ 8ನೇ ಅನುಸೂಚಿ. ಈ ಮೂಲ ಸಂವಿಧಾನಕ್ಕೆ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಮಾಡಿ ಕೆಲವೊಂದಿಷ್ಟು ಭಾಷೆಗಳನ್ನು ಅದರಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಅವು ಯಾವ್ಯಾವ ಅಂತಂದರೆ 71ನೇ ತಿದ್ದುಪಡಿ ಮೂಲಕ 1992ರಲ್ಲಿ 3 ಭಾಷೆಗಳನ್ನು ಸೇರ್ಪಡೆ ಮಾಡ್ತಾರೆ. ಅವು ಯಾವಂದರೆ ಕೊಂಕಣಿ, ಮಣಿಪುರಿ, ನೇಪಾಳಿ 3 ಭಾಷೆಗಳನ್ನು ಸೇರ್ಪಡೆ ಮಾಡ್ತಾರೆ. ಹಾಗಾದರೆ ಇನ್ನೊಂದು ತಿದ್ದುಪಡಿ ಮೂಲಕ ಜಾರಿಗೆ ತೊಗೊಂಬರ್ತಾರೆ. 92ನೇ ತಿದ್ದುಪಡಿ ಮೂಲಕ 4 ಭಾಷೆಗಳನ್ನು ಅಧಿಕೃತ ಭಾಷೆಗಳಲ್ಲಿ ಸೇರ್ಪಡೆ ಮಾಡ್ತಾರೆ. ಅದು ಯಾವಂದರೆ ಬೋಡೋ, ಡೋಂಗ್ರಿ, ಮೈತಾಲಿ, ಸಂತಾಲಿ ಅಂಥೇಳಿ. ಮುಂದಿನ ಪ್ರಶ್ನೆ, ಬಸವಪ್ಪ ಶಾಸ್ತ್ರಿಗಳು ರಚಿಸಿದ ಕೃತಿಗಳು ಯಾವತ್ತಂದರೆ ದಮಯಂತಿ ಚರಿತ್ರೆ, ಸಾವಿತ್ರಿ ಚರಿತ್ರೆ, ರತ್ನಾವಳಿ, ಸರಸ್ವತಿ ದಂಡಕ, ಶೂರಸೇನ ಚರಿತೆ. ಇನ್ನೊಂದಿಷ್ಟು ಕೃತಿಗಳನ್ನು ನಾವು ನೋಡೋದಾದರೆ ಶಾಕುಂತಲ, ಉತ್ತರ ರಾಮಚರಿತೆ, ದಮಯಂತಿ ಸ್ವಯಂವರ, ಕೃಷ್ಣ ರಾಜ್ಯಾಭ್ಯುದಯ, ಶಿವಭಕ್ತಿ ಸುಧಾತರಂಗಿಣಿ, ಸರಸ್ವತಿ ದಂಡಕ, ಅಷ್ಟಮೂರ್ತಿ ತನಯಾಷ್ಟಕಂ ಅಂಥೇಳಿ ಸಾಕಷ್ಟು ಕೃತಿಗಳನ್ನು ಬಸವಪ್ಪ ಶಾಸ್ತ್ರಿಗಳು ಬರೀತಾರೆ. ಮುಂದಿನ ಪ್ರಶ್ನೆ, ಏಪ್ರಿಲ್ 26ರಲ್ಲಿ ಬಾಂಗ್ಲಾದೇಶಕ್ಕೆ ಹೈ ಕಮಿಷನರ್ ಆಗಿ ನೇಮಕಗೊಂಡವರು ಯಾರಂತಂದರೆ ಆಪ್ಷನ್ ಎ ಪ್ರಣಯ್ ವರ್ಮಾ, ಆಪ್ಷನ್ ಬಿ ಸುರಿಂದರ್ ಭಗತ್, ಆಪ್ಷನ್ ಸಿ ವಿಕ್ರಮ್ ದೊರೆಸ್ವಾಮಿ, ಆಪ್ಷನ್ ಡಿ ದಿನೇಶ್ ತ್ರಿವೇದಿ ಅಂತೇಳಿ. ಇದರಲ್ಲಿ ಉತ್ತರ ದಿನೇಶ್ ತ್ರಿವೇದಿ ಆಗಿರುತ್ತದೆ. ಹಾಗಾದರೆ ಪ್ರಣಯ್ ವರ್ಮಾ ಅವರು ಏನು ಕೆಲಸ ಮಾಡ್ತಿದ್ರು ಅಂತ ನೋಡೋದಾದರೆ, ಇವರು IFS ಅಧಿಕಾರಿ, ಭಾರತೀಯ ವಿದೇಶಾಂಗದಲ್ಲಿ ಸೇವೆಯನ್ನು ಸಲ್ಲಿಸಿದವರು. ನಂತರ ಸುರಿಂದರ್ ಭಗತ್ ಇವರು ಕೂಡ IFS ಅಧಿಕಾರಿ,
ಇವರು ಘಾನಾ ದೇಶಕ್ಕೆ ಹೈ ಕಮಿಷನರ್ ಆಗಿ ಸೇವೆಯನ್ನು ಸಲ್ಲಿಸಿದವರು. ಇವರು ಭಾರತದವರು. ಆಮೇಲೆ ವಿಕ್ರಮ್ ದೊರೆಸ್ವಾಮಿ, ಇವರು IFS ಅಧಿಕಾರಿಯಾಗಿ UK ದೇಶದಲ್ಲಿ ಭಾರತದ ಹೈ ಕಮಿಷನರ್ ಆಗಿ ಸೇವೆಯನ್ನು ಸಲ್ಲಿಸಿದವರು. ಮುಂದಿನ ಪ್ರಶ್ನೆ, ದ್ವಿಫಲಿಸುವಿಕೆ ಎಂಬುದೊಂದು ವಿಶಿಷ್ಟ ಪ್ರಕ್ರಿಯೆಯಾಗಿದ್ದು ಇದು ಇವುಗಳಲ್ಲಿ ಕಂಡುಬರುತ್ತದೆ. ಆಪ್ಷನ್ ಎ ಆವೃತ ಬೀಜ ಸಸ್ಯಗಳು, ಆಪ್ಷನ್ ಬಿ ಅನಾವೃತ ಬೀಜ ಸಸ್ಯಗಳು, ಆಪ್ಷನ್ ಸಿ ಹಾವಸೆ ಸಸ್ಯಗಳು, ಆಪ್ಷನ್ ಡಿ ಶೈವಲಗಳು ಅಂತೇಳಿ. ಇದರಲ್ಲಿ ಉತ್ತರ ಹಾವಸೆ ಸಸ್ಯಗಳು. ಧನ್ಯವಾದಗಳು.